ನೋಡ್ ನೋಡ್ ಬೇಡ 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 ಕೈಯಾಗಲ್ಲ ಹಿಡಿಯಾಕ ಜಾಗ ಇಲ್ಲ ಮಿಡಿನಾಗರಾಮ ಬಾಳ ಹುಷಾರಿದ್ರಿ ಅದಕ್ಕ. ಎಲ್ರಿಗೂ ನಮಸ್ಕಾರ. ನೋಡ್ರಿ ಈಗ ಸುರೇಬಂದಾಗ ಒಂದ ಮಿಡಿ ನಾಗರಹಾವ ಹಿಡಿದ್ವಿ. ಇದ ನಾಗರಹಾವ ಮರಿ ಐತೆ. ಇದೇನಪ್ಪಾ ಅಂದ್ರ ಬಾಳ ವಿಷಕಾರ ಇರ್ತೈತೆ. ವಿಷಕಾರ ಅನ್ನೋಕ್ಕಿಂತ ಇದು ಕಡದ ಮೇಲೆ ಬಾಳ ವಿಷ ಬಿಡೈತೆ. ಇದ್ರೊಳಗ ಎರಡ್ ತರ ವಿಷಯ ಇರ್ತಾವ. ಒಂದ ನ್ಯೂರೋಟಾಕ್ಸಿಕ್ ಮತ್ತ ಒಂದ ಕಾರ್ಡಿಯೋಟಾಕ್ಸಿಕ್ ಅಂತ ಹೇಳಿ ಎರಡ್ ತರ ವಿಷಯ ಇರ್ತಾವ. ಡೌಟ್ ಇತ್ತು ಅನ್ಬೇಕಾದ್ರೆ ಗೂಗಲ್ ಹೊಡೆದ್ ನೋಡ್ರಿ ನಾಗರಹಾವ ವಿಷಯ ಯಾವ್ದು ಅಂತ ಹೇಳಿ. ನ್ಯೂರೋಟಾಕ್ಸಿಕ್ ಏನ್ ಮಾಡ್ತೈತಪ್ಪ ಅಂದ್ರೆ ಮನುಷ್ಯಾಗ ಪಾರ್ಶ್ವವಾಯು ಹಾಕಿದೆ. ಪಾರ್ಶ್ವವಾಯು ಲಕ್ಕ ಹೊಡಿತಾರಲ್ಲ ಆ ತರ ಹಾಕಿದೆ. ಕಾರ್ಡಿಯೋಟಾಕ್ಸಿಕ್ ಅಂದ್ರೆ ಉಸಿರಾಟದ ವೈಫಲ್ಯ ಉಂಟು ಮಾಡಿ ಮನುಷ್ಯ ಕಡದ ಮೇಲೆ ಚಿಕಿತ್ಸೆ ಲೌಟ ಪಡ್ಕೊಳ್ಳಿಲ್ಲ ಅಂದ್ರೆ ಮನುಷ್ಯ ಸಾಯ್ತಾನ. ಇದ್ರ ಜೀವಿತಾವಧಿ ಎಷ್ಟಪ್ಪ ಅಂದ್ರ ನಾಗರಹಾವನ ಜೀವಿತಾವಧಿ 24 ವರ್ಷ ಬರ್ತೈತಿ. ಒಂದ್ಸಲ ಮೊಟ್ಟೆ ಇಡ್ತಂದ್ರ 10 ರಿಂದ 30 ಮೊಟ್ಟೆ ಇಡ್ತೈತಿ. ಮೊಟ್ಟೆ ಇಟ್ಟ 50 ರಿಂದ 70 ದಿನದೊಳಗ ಅವ ಮರಿ ಹಾಕೈತಿ. ಸುರೇಬಾಂದಾಗ ಇದನ್ನ ರೆಸ್ಕ್ಯೂ ಮಾಡಿದೀವಿ. ನಾ 8 ವರ್ಷದಿಂದ ಹಾವ ರೆಸ್ಕ್ಯೂ ಮಾಡತ್ತೀನಿ. 2142ನೇ ಹಾವಿದ. ಇವತ್ತು ಹಿಡಿದದ್ದ 2ನೇ ಹಾವ. ರಾಮದುರ್ಗದಾಗ ಎಲ್ಲೇ ಹಾವು ಕಂಡು ಬಂದ್ರೆ ಯಾರು ಬಿಡಾಕ್ ಹೋಗ್ಬೇಡ್ರಿ, ನಮ್ಗೆ ಕಾಲ್ ಮಾಡ್ರಿ, ನಾವು ಬಂದ ರೆಸ್ಕ್ಯೂ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಇದೀಗ ಒಂದ ಸುರೇಬಾಂದಾಗ ಒಂದ ನಾಗರಹಾವನ್ ಮರಿ ಹಿಡ್ಕೊಂಡ್ ಬಂದೇವಿ. ನಾ ಹಿಡ್ದಿದ್ದ ಹಾವಿನೊಳಗ 2142ನೇ ಹಾವಿದ. ನಾಗರಹಾವನ ಮರಿ ಐತಿ. ಎಲ್ಲಾರಿಗೂ ಏನ್ ಕನ್ಫ್ಯೂಷನ್ ಅಪ್ಪ ಅಂದ್ರ ಮಿಡಿನಾಗರ ಬೇರೆ ನಾಗರಹಾವ ಬೇರೆ ಅಂತ ತಿಳ್ಕೊಂಡಿರ್ತೀರ. ನಾಗರಹಾವನ ಮರಿಗೆ ಮಿಡಿನಾಗರಹಾವ ಅಂತಾರ. ಇನ್ನೊಂದೇನಪ್ಪಾ ಅಂದ್ರ ಅವು ಬಾಳ ಡೇಂಜರ್ ಇರ್ತಾವ. ಕಡ್ದು ಅಂತ ತಿಳ್ಕೊ ಅನ್ಲಿಮಿಟೆಡ್ ಆಗಿ ವಿಷಯ ಬಿಡ್ತಾವ. ನೋಡ್ರಿ ಮರಿ ಹೆಂಗೈತಿದ. ನೋಡ್ರಿ ಈಗ ಬೇಸಿಗೆ ಕಾಲ, ಬಿಸಿಲು ಬಾಳ ಐತಿ. ಹಾವುಗಳನ್ನ ಹಿಡಿದ ತಕ್ಷಣ ಏನ್ ಮಾಡಬೇಕು ಅಂದ್ರ ಈ ತರ ಸ್ನೇಕ್ ರೆಸ್ಕ್ಯೂ ಚಿಲ್ಲರ್ ಐತಲ್ಲ ಇದ್ರೊಳಗ ತೊಗೊಂಬರ್ಬೇಕು. ಇಲ್ಲಾಂದ್ರೆ ಈ ತರ ಅಡವಿ ಟೈಪ್ ಇರ್ತಾವಲ್ಲ, ಫುಲ್ ಗಾಳಿ ಆಡ್ತಾವ. ಹಾವಿಗೆ ಯಾವ್ದೇ ತರ ರೀತಿ ತೊಂದರೆ ಆಗಂಗಿಲ್ಲ. ಇದ್ರೊಳಗ ತೊಗೊಂಬರ್ಬೇಕು. ನೀವ್ ಏನಾದ್ರು ಡಬ್ಬಿ ಒಳಗ ಅಥವಾ ಇದು ಹಿರಿ ಹಾಕೋ ಚಿಲ್ ಇರ್ತಾವಲ್ಲ ಅದ್ರೊಳಗ ಹಾವುಗಳು ತಂದ್ರ ಅರ್ಧ ಗಂಟೆಯಿಂದ 1 ಗಂಟೆ ಒಳಗ ಸತ್ ಬಿಡ್ತಾವ. ಯಾಕಂದ್ರೆ ಅದ್ರೊಳಗ ಉಸಿರಾಟದ ತೊಂದರೆನೂ ಆಕೈತಿ. ಮತ್ತ ಅವ್ ಹೀಟ್ ಆಗೋದ್ರಿಂದ ತಡ್ಕೊಳಕ್ ಆಗಂಗಿಲ್ಲ. ಮೊದ್ಲ ಹಾವುಗಳು ಇರ್ತಾರ ಬಿಸಿ ರಕ್ತದ ಸರಿ ಸುಪಗಳಾಗಿರ್ತಾವ. ಹಾವುಗಳಕ್ಕೆ ಅತಿಯಾದ ಹೀಟ್ ಅದನ್ನು ತಡೆಯಂಗಿಲ್ಲವ. ಅದಕ್ಕೋಸ್ಕರ ಬೇಸಿಗೆ ಕಾಲದಾಗ ಹಾವುಗಳು ಬಾಳ ಹೊರಗೆ ಬರೋ ಉದ್ದೇಶ ಎದಕ್ಕಪ್ಪ ಅಂದ್ರ ಬಿಸಿಲಿಗೆ ತಡ್ಕೊಳಕ್ ಆಗಂಗಿಲ್ಲ. ದಯವಿಟ್ಟು ನೋಡ್ರಿ ಹಾವ ಹಿಡಿಯೋರು ಎಲ್ಲರೂ, ಸ್ನೇಕ್ ರೆಸ್ಕ್ಯೂ ಮಾಡೋರು ಎಲ್ಲರೂ ಇಂತ ಬ್ಯಾಗ್ಗಳು ಇರ್ತಲ್ಲ ಅಂತ ರೆಸ್ಕ್ಯೂ ಮಾಡಿದ್ಮೇಲೆ ಇಂತ ಬ್ಯಾಗ್ಗಳನ್ನ ತಗೊಂಡ್ಬಂದು ಅವುಗಳನ್ನ ಬಿಟ್ಟು ಬಿಡ್ರಿ. ಇಷ್ಟ ರಾಮದುರ್ಗದಾಗ ಎಲ್ಲೇ ಹಾವುಗಳು ಕಂಡು ಬಂದ್ರ ನಮ್ಗೆ ಕರೆ ಮಾಡ್ರಿ, ನಾವು ಬಂದು ರೆಸ್ಕ್ಯೂ ಮಾಡ್ತೀವಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.